ಯಾಕೆ ನಮ್ಮ ಇಂಡಿಯನ್ ಗೋಸ್ಟ್ ಸ್ಟೋರೀಸಲ್ಲಿ ಬರೀ ಹೆಣ್ಮಕ್ಳನ್ನೇ ಗೋಸ್ಟ್ ಆಗಿ ತೋರಿಸ್ತಾ ಬರ್ತಾ ಇದ್ದಾರೆ? ಉತ್ತರ ಪ್ರದೇಶದ ಬುಂಡಲ್ಖಂಡ್ ಅನ್ನೋ ರೀಜನಲ್ಲಿ ಜನರು ಸಾಮಾನ್ಯವಾಗಿ ರಾತ್ರಿ ಹೊತ್ತು ಅಲ್ಲಿ ಮರದ ಕೆಳಗಡೆ ಬಾಟಗಾತಿ ಅಥವಾ ಆತ್ಮಗಳು ಬಂದು ಕೂತ್ಕೊತವೆ ಅನ್ನೋ ನಂಬಿಕೆ ಇದೆ. ಅದಕ್ಕೋಸ್ಕರ ಆ ಮರಗಳಿಗೆ ಏನು ಮಾಡ್ತಾರೆ ಅಂದರೆ ಮಳೆಗಳನ್ನ ಹೊಡಿತಾರೆ. ಈ ಮಳೆಗಳನ್ನು ಹೊಡೆಯೋದ್ರಿಂದ ಏನು ಉಪಯೋಗಪ್ಪ ಅಂದರೆ ಆ ಮಳೆಗಳು ಆ ಆತ್ಮಗಳನ್ನು ಟ್ರ್ಯಾಪ್ ಮಾಡ್ತವೆ ಅನ್ನೋ ಒಂದು ನಂಬಿಕೆ ಇದೆ. ಅದೇ ರೀತಿ ರಾಜಸ್ಥಾನಲ್ಲಿ ಕೂಡ ಹೆಣ್ಣುಮಕ್ಕಳು ಮನೆಗಳ ಬಾಗಿಲಿಗೆ ಬಳೆಗಳನ್ನು ಕೂಡ ಟೈ ಮಾಡ್ತಾ ಬರ್ತಾರೆ. ಮತ್ತು ಮನೆಗಳ ಔಟ್ಸೈಡ್, ಮನೆ ಏನು ಔಟ್ಸೈಡ್ ಇದೆಯಲ್ಲ ಅಲ್ಲಿಗೆ ಬೆರಣಿಗಳನ್ನ ಸಾರಿಸ್ತಾ ಬರ್ತಾರೆ. ಏನಕ್ಕೆ ಅಂದರೆ ಯಾವುದೇ ಆತ್ಮ ಅಥವಾ ಯಾವುದೇ ಸ್ಪಿರಿಟು ಕೂಡ ಆ ಸ್ಮೆಲ್ಲಿಗೆ ಮನೆ ಒಳಗಡೆ ಬರಬಾರ್ದು ಅಂತ ಹೇಳಿ. ಅದೇ ರೀತಿ ಬಿಹಾರ್ನ ಮಧುಬಾನಿ ಜಿಲ್ಲೆಯಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ಆ ಪ್ಲೇಸಲ್ಲೂ ಅಷ್ಟೇ ಮನೆಗಳಿಗೆ ಶೂಸನ್ನು ಕಟ್ತಾ ಬರ್ತಾರೆ. ಸೊ ಏನಕ್ಕೆ ಅಂದರೆ ಈ ಸ್ಮೆಲ್ಲಿಗೆ ಯಾವುದೇ ಆತ್ಮಗಳು ಕೂಡ ಒಳಗಡೆ ಬರ್ದಲೇ ಇರಲಿ ಅನ್ನೋ ರೀತಿ. ನಮ್ಮ ಜನರು ಇಷ್ಟೊಂದು ಇನ್ಸಿಡೆಂಟ್ಸ್ ಎಲ್ಲ ನೋಡಿದಾಗ ಒಂದು ತಿಳ್ಕೊತಾರೆ, ಆ ಹೆಣ್ಣು ಆತ್ಮ ಮುಕ್ತಿ ಹೊಂದಿಲ್ಲ ಅನ್ನೋದು. ಮೇ ಬಿ ಆ ಹೆಣ್ಮಗಳು ಯಾವುದೋ ಒಂದು ಸೋಷಿಯಲ್ ಇಂಜಸ್ಟಿಸಿಂದ ಸತ್ತಿರ್ಬೋದು, ಅಥವಾ ಯಾವುದೋ ಒಂದು ಮರ್ಡರಿಂದ ಸತ್ತಿರ್ಬೋದು, ಅಥವಾ ಬೇರೆ ಕಾರಣಗಳಿಂದ ಸತ್ತಿರ್ಬೋದು. ಬಟ್ ಆ ಹೆಣ್ಣು ಆತ್ಮಕ್ಕೆ ಯಾವುದೂ ಕೂಡ ಮುಕ್ತಿ ಹೊಂದಿಲ್ಲ ಅಂದರೆ ಪದೇ ಜನಗಳ ಮಧ್ಯೆ ಬಂದು ಅದನ್ನು ಎದುರಿಸ್ತಾ ಇರ್ಬೋದು. ಸೊ ಇದು ಎಷ್ಟು ಸತ್ಯ ಅಥವಾ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಬಟ್ ಒಂದು ಸೊಸೈಟಿನಲ್ಲಿ ಒಂದು ಅವೇರ್ನೆಸ್ ಅಂತ ಒಂದು ಕ್ರಿಯೇಟ್ ಮಾಡ್ತಿದೆ. ಸೊ ಯಾರಾದರೂ ಹೆಣ್ಮಕ್ಳ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾಡೋದು ಅಥವಾ ಕೆಟ್ಟದಾಗಿ ಏನೋ ಒಂದು ನೋಡೋ ಅಂಥದ್ದು ಅಥವಾ ಕೆಟ್ಟದ್ದು ಮಾಡೋ ಅಂಥದ್ದು ಏನಾದರೂ ಪ್ರಯತ್ನ ಪಡ್ತಿದ್ರೆ ಈ ಹೆಣ್ಣು ಆತ್ಮಗಳಿಂದ ಅಟ್ಲೀಸ್ಟ್ ಸ್ವಲ್ಪ ಕ್ರಿಯಾಲಿಟಿ ಅನ್ನೋದು ಇರುತ್ತೆ, ಅಟ್ಲೀಸ್ಟ್ ಒಂದು ಸೋಷಿಯಲ್ ಅವೇರ್ನೆಸ್ ಅನ್ನೋದೊಂದು ಕ್ರಿಯೇಟ್ ಆಗಿದೆ.